ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ. ಸೊ ವೃಷಭ ರಾಶಿ 2024 ವರ್ಷದ ಭವಿಷ್ಯ. ವೃಷಭ ರಾಶಿಯವರಿಗೂ ಕಳೆದ ನವಂಬರ್ ಅಂದರೆ 2023 ನವಂಬರ್ವರೆಗೂ ಅಷ್ಟೊಂದೇನು ಟೈಮ್ ಚೆನ್ನಾಗಿರಲಿಲ್ಲ. ಯಾಕೆ ಅಂತಂದರೆ ರಾಹು ಮತ್ತು ಕೇತು ಮನೆ ಬದಲಾವಣೆ ಮಾಡೋವರೆಗೂ ಅವ್ರಿಗೂ ಸಮಸ್ಯೆ ಇತ್ತು. ಈಗ ರಾಹು ಕೇತುಗಳು ಮನೆ ಬದಲಾವಣೆ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ವೃಷಭ ರಾಶಿಯವರ ಜಾತಕನ ನೋಡ್ಬೋದು. ಮೊದಲನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ, ಎರಡನೇ ಮನೆಯಲ್ಲೂ ಯಾವುದೇ ಗ್ರಹ ಇಲ್ಲ, ಮೂರನೇ ಮನೆಯಲ್ಲೂ ಯಾವುದೇ ಗ್ರಹ ಇಲ್ಲ, ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ನಾಲ್ಕನೇ ಮನೆ ಬಂದ್ಬಿಟ್ಟು ಹೌಸ್ ಆಫ್ ಕಂಫರ್ಟ್ಸು, ವೆಹಿಕಲ್ಸು, ಲಕ್ಷುರಿ ಅಂತ ಕರೀತಾರೆ. ಸೊ ಇಲ್ಲಿ ಚಂದ್ರ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಲಕ್ಸುರಿಯಸ್ ಥಾಟ್ಸ್ ಬರ್ಬೋದು. ನಿಮ್ಮ ಹತ್ರ ಆಲ್ರೆಡಿ ಒಂದು ಕಾರ್ ಇದ್ರೆ ಇದನ್ನ ಮಾರ್ಬಿಟ್ಟು ಚೆನ್ನಾಗಿರೋ ಇನ್ನೊಂದು ಲಕ್ಸುರಿಯಸ್ ಕಾರ್ ತಗೋಬೇಕು ಅಂತ ಯೋಚನೆ ಮಾಡ್ಬೋದು. ಮತ್ತೆ ಮನೆ ಇಂಟೀರಿಯರ್ಸ್ನ ಚೇಂಜ್ ಮಾಡ್ಬೋದು ಅನ್ನೋ ಯೋಚನೆ ಬರಬಹುದು. ಮತ್ತೆ ಇನ್ನಷ್ಟು ಲಕ್ಸುರಿ ಮೆಟೀರಿಯಲ್ ಪ್ಲೆಷರ್ಸ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಮತ್ತೆ ನೀವೇನಾದರೂ ಮೈಗ್ರೆಂಟ್ಸ್ ಆಗಿ ಬೇರೆ ಸ್ಟೇಟಲ್ಲಿ ಇಲ್ಲ ಬೇರೆ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮಗೆ ಮನೆಯವರ ನೆನಪು ತುಂಬ ಕಾಡಬಹುದು. ಫ್ಯಾಮಿಲಿ ಮೆಂಬರ್ಸ್ ನೆನಪು ತುಂಬ ಕಾಡಬಹುದು. ನಾನು ಮನೆಗೆ ವಾಪಸ್ ಹೋಗ್ಬೇಕು ಅನ್ನೋ ಫೀಲಿಂಗ್ ಕೂಡ ನಿಮಗೆ ಬರ್ಬೋದು. ಅದು ಬಿಟ್ಟರೆ ನೆಕ್ಸ್ಟು 5th ಹೌಸಲ್ಲಿ ಕೇತು ಇದ್ದಾನೆ. ಕೇತು ಈ ಮನೆಗೆ ಬಂದಿರೋದು ಅಕ್ಟೋಬರ್ 30ನೇ ತಾರೀಕು. ಬಟ್ ಆ್ಯಕ್ಚುಯಲ್ ಆಗಿ ಚೇಂಜ್ ಆಗಿರೋದು ಟ್ರೂ ಕೇತು ಬಂದ್ಬಿಟ್ಟು ನವಂಬರ್ 30th. ಅದಕ್ಕಿಂತ ಮೊದಲು ಅವನು ನಿಮ್ಮ 6ನೇ ಮನೇಲಿದ್ದ. 6ನೇ ಮನೇಲಿ ಕೇತು ಇದ್ದಾಗ ಹಿಡ್ಡನ್ ಎನಿಮೀಸ್ ಜಾಸ್ತಿ ಆಗಿದ್ರು, ತುಂಬಾನೇ ಜಾಸ್ತಿ ಆಗಿದ್ರು. ನಿಮ್ಮ ಮೇಲೆ ತುಂಬ ಹಿಡ್ಡನ್ ಸ್ಟ್ರಾಟಜೀಸ್ ಎಲ್ಲ ನಡೀತು. ಮತ್ತೆ ನಿಮಗೆ ಮೆಂಟಲ್ ಸ್ಟ್ರೆಸ್ಸು ಯಾವುದೋ ಒಂದು ಕಾರಣಕ್ಕೆ ಅಂತ ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಸ್ಟ್ರೆಸ್ ಆಗಿರೋ ಚಾನ್ಸಸ್ ಇರುತ್ತೆ. ಬಟ್ ಈಗ 5ನೇ ಮನೆಗೆ ಬಂದಿದ್ದಾರೆ. 5ನೇ ಮನೆಗೆ ಬಂತು ಅಂದ್ರೂ ಇಟ್ ಈಸ್ ಆಲ್ಸೋ ನಾಟ್ ಎ ವೆರಿ ಗುಡ್ ಹೌಸ್ ಫಾರ್ ಕೇತು. ಈಗಲೂ ಕೂಡ ನಿಮಗೆ ಮೆಂಟಲ್ ಸ್ಟ್ರೆಸ್ ಕಂಟಿನ್ಯೂ ಆಗುತ್ತೆ. ಬಟ್ ಲಾಸ್ಟ್ ಟ್ರಾನ್ಸಿಟಲ್ಲಿ ನಿಮಗೆ ಎನಿಮೀಸ್ ಬಗ್ಗೆ ಯೋಚನೆ ಮಾಡೋದು, ಸ್ಟ್ರಾಟಜೀಸ್ ಬಗ್ಗೆ ಯೋಚನೆ ಮಾಡೋದೇ ಆಗಿತ್ತು. ಆದರೆ ಈಗ 5ನೇ ಮನೆಗೆ ಬಂದಿರೋದ್ರಿಂದ ಪ್ರೈಮರಿ ಎಜುಕೇಷನ್ ಮಾಡ್ತಾ ಇರೋರು ಅವರಿಗೆ ಎಜುಕೇಷನ್ ಬಗ್ಗೆ ಟೆನ್ಷನ್ ಇರುತ್ತೆ. ಚಿಕ್ಕ ಮಕ್ಕಳು ಅಂದರೆ 10ನೇ ಕ್ಲಾಸ್ವರೆಗೂ ಇರೋರಿಗೆ ಆ ಟೆನ್ಷನ್ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಮಕ್ಕಳಿದ್ರೆ ಅವ್ರು 10ನೇ ಕ್ಲಾಸ್ ಒಳಗಡೆ ಇದ್ದರೆ ಅವ್ರ ಎಜುಕೇಷನ್ದೇ ತುಂಬ ನಿಮಗೆ ತಲೆನೋವಾಗಿರುತ್ತೆ. ಚೆನ್ನಾಗಿ ಓದ್ತಾ ಇರಲ್ಲ, ಓದಿದ್ರು ಒಳ್ಳೆ ರಿಸಲ್ಟ್ಸ್ ಇರಲ್ಲ. ಮತ್ತು ಎಜುಕೇಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಮಕ್ಕಳಿಗೆ ಏಟುಗಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವರಿಗೆ ಸ್ಟ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೆಸ್ ಆಗಿರೋದ್ರಿಂದ ಅವರಿಗೆ ಕಣ್ಣಿಗೆ ಕನ್ನಡಕಗಳು ಬರೋ ಚಾನ್ಸಸ್ ಇರುತ್ತೆ. ಮತ್ತು ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಕೈಗಳು ತುಂಬ ಪೇಯ್ನ್ ಆಗೋ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹ್ಯಾಂಡ್ಸ್ ಎಸ್ಪೆಷಲಿ ಫಿಂಗರ್ಸು ಕಂಪ್ಯೂಟರ್ ಯೂಸ್ ಮಾಡಿ ಮಾಡಿ ನಿಮ್ಮ ಕಣ್ಣಿಗೂ ಸ್ಟ್ರೆಸ್ ಆಗುತ್ತೆ. ಅದರಿಂದ ಮೆಂಟಲ್ ಸ್ಟ್ರೆಸ್ ಆಗುತ್ತೆ, ಬಾಡಿಲಿ ಪೇಯ್ನ್ ಆಗುತ್ತೆ. ಸೊ ಕೂತು ಕೆಲಸ ಮಾಡೋರಿಗೆ ತುಂಬ ನೋವು, ಕೀಲು ನೋವು, ಬಾಡಿ ಪೇಯ್ನ್ ಎಲ್ಲ ಬರುತ್ತೆ. ಯಾವುದೇ ಕಾರಣಕ್ಕೂ ಮನಿನ ನಿಮಗೆ ಗೊತ್ತಿಲ್ಲದಿರೋ ಫೀಲ್ಡ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಗುರು ದೃಷ್ಟಿ ಆಗ್ತಿರೋ ಕಾರಣ ಕೇತುವಿನ ಕೆಟ್ಟ ಎಫೆಕ್ಟ್ಗಳನ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತಾನೆ. ಬಟ್ ನಿಮಗೆ ಈಗಲೂ ಗುರುಬಲ ಇಲ್ಲ, ಏಪ್ರಿಲ್ ಆದ ನಂತರನೂ ಗುರುಬಲ ಇಲ್ಲ. ಸೊ ಅಷ್ಟೇನು ಎಕ್ಸ್ಪೆಕ್ಟ್ ಮಾಡಬೇಡಿ. ಗುರುವಿಂದ ಸ್ವಲ್ಪ ಕಮ್ಮಿ ಮಾಡ್ತಾನೆ. ನೆಕ್ಸ್ಟ್ 6th ಹೌಸಲ್ಲೂ ಯಾವುದೇ ಗ್ರಹ ಇಲ್ಲ. 7th ಹೌಸ್ನಲ್ಲಿ ಬಂದ್ಬಿಟ್ಟು ಶುಕ್ರ ಮತ್ತು ಬುಧ, ವಕ್ರಿ ಬುಧ ಇದ್ದಾರೆ. ಶುಕ್ರ 7ನೇ ಮನೆಯಲ್ಲಿರೋ ಕಾರಣ ಆಪೋಸಿಟ್ ಸೆಕ್ಸ್ಗೆ ಅಟ್ರಾಕ್ಷನ್ ತುಂಬ ಜಾಸ್ತಿ ಆಗತ್ತೆ. ಮತ್ತು ಇದು ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ನಿಮಗೆ ಹಿಡ್ಡನ್ ಪ್ಲೆಷರ್ಸ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನೀವು ಆಲ್ರೆಡಿ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ತಿಳ್ಕೊಂಡ್ರೆ ಏಪ್ರಿಲ್ಗೆ ಗುರು ಬದಲಾವಣೆ ಆಗುತ್ತೆ. ಬಟ್ ನಿಮಗೆ ಗುರುಬಲ ಬರೋದಿಲ್ಲ. ನಿಮ್ಮ ಆಪೋಸಿಟ್ ಪಾರ್ಟ್ನರ್ ಇರ್ತಾರಲ್ಲ ಅವ್ರಿಗೇನಾದರೂ ಗುರುಬಲ ಇದ್ದರೆ ಲವ್ ಸಕ್ಸಸ್ ಆಗಿ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ನೀವು ಇನ್ನೂ 1 ವರ್ಷ ವೆಯ್ಟ್ ಮಾಡೋದು ಒಳ್ಳೆಯದು. ಯಾವಾಗ ಅಂತಂದರೆ 24 ಏಪ್ರಿಲ್ ಅಲ್ಲ, 25 ಏಪ್ರಿಲ್ಗೆ ನಿಮಗೆ ಗುರು ಸಿಗುತ್ತೆ. ಅದು ಫ್ಯಾಮಿಲಿ ಹೌಸ್ಗೆ ಬರ್ತಾನೆ ಜುಪಿಟರು. ಫ್ಯಾಮಿಲಿ ಎಕ್ಸ್ಪಾನ್ಷನ್ ಎಲ್ಲ ಪ್ರಾಬಬಲ್ ಇರುತ್ತೆ ಆವಾಗ. ಸೊ ಈಗ ಲವ್ ಮ್ಯಾರೇಜ್ದು ಹಾಗೆ ಕಂಟಿನ್ಯೂ ಆಗುತ್ತೆ. ಮತ್ತು ಶುಕ್ರ 7ನೇ ಮನೆಯಲ್ಲಿರೋ ಕಾರಣ ಎಕ್ಸ್ಪೋರ್ಟ್ ಬಿಸ್ನೆಸ್ ತುಂಬ ಕೈ ಹಿಡಿಯುತ್ತೆ. ನಿಮಗೆ ಅಲ್ಲಿ ತುಂಬ ಲಾಭ ಬರ್ತದೆ. ಆ ಬಿಸ್ನೆಸ್ ನೀವು ಟ್ರೈ ಮಾಡ್ಬೋದು. ಬಿಸ್ನೆಸ್ಗೆ ಒಳ್ಳೆ ಚೆನ್ನಾಗಿದೆ ಈಗ ಟೈಮು ನಿಮಗೆ. ಬಟ್ ಶುಕ್ರ ಏನಿದ್ರು ಒಂದು 40 ದಿನ ಇರ್ತಾನೆ. ಸೊ ಜಾಸ್ತಿ ದಿನಕ್ಕೆ ಇರಲ್ಲ ಇದು. ಸೊ ಬಿಸ್ನೆಸ್ ನೀವು ಮಾಡ್ಬೋದು ಹೊಸ ವರ್ಷದ ಪ್ರಾರಂಭದಲ್ಲಿ. ಆ್ಯಂಡ್ ಎಸ್ಪೆಷಲಿ ಶುಕ್ರಂಗ್ ರಿಲೇಟೆಡ್ ಐಟಮ್ಸ್ ಅಂದರೆ ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಬೋದು, ಪರ್ಫ್ಯೂಮ್ಸ್ ಇರ್ಬೋದು, ಇಂಥದ್ದನ್ನು ನೀವು ಮಾಡಿದ್ರೆ ಲಾಭ ಚೆನ್ನಾಗಿ ಬರುತ್ತೆ.
ನೆಕ್ಸ್ಟ್ ಬುಧ ಅದೇ ಮನೇಲಿದ್ದಾನೆ, ಆದರೆ ವಕ್ರವಾಗಿದ್ದಾನೆ. ಸೊ ಆಪೋಸಿಟ್ ಸೆಕ್ಸ್ ಪೀಪಲ್ ಜೊತೆ ಮಾತಾಡುವಾಗ ತುಂಬಾ ಗಮನ ಇಟ್ಟು ಮಾತಾಡಿ. ನೀವು ಮಾತಾಡೋದನ್ನ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಎಸ್ಪೆಷಲಿ ವರ್ಕ್ ಪ್ಲೇಸಸ್ ಅಲ್ಲಿ ನೀವು ಏನೋ ಹೇಳಕ್ ಹೋಗಿ ಅವ್ರು ಏನೋ ಒಂದು ಹಿಡ್ಡನ್ ಮೀನಿಂಗ್ ಅರ್ಥ ಮಾಡ್ಕೊಂಡು ಅದು ಆಮೇಲೆ ನಿಮಗೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹುಡುಗಿರ ಹತ್ರ ಮಾತಾಡುವಾಗ ಎಸ್ಪೆಷಲಿ ಹುಡುಗರು ತುಂಬಾ ಎಚ್ಚರವಾಗಿರಿ. ಮತ್ತು ನೀವು ಬಿಸ್ನೆಸ್ ಪೀಪಲ್ ಆಗಿದ್ರೆ ನಿಮ್ಮ ಅಕೌಂಟ್ಸ್ ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಇವಾಗ. ಯಾಕೆಂದ್ರೆ ಮರ್ಕ್ಯೂರಿ ರಿಟ್ರೋಗ್ರೇಷನ್ ಇರೋದ್ರಿಂದ ಅದು ಬೇರೆ ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ. ಸೊ ಇವಾಗ ನೀವು ಟ್ಯಾಕ್ಸ್ ಇದು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನೊಂದ್ಸರಿ ಅದನ್ನ ಚೆಕ್ ಮಾಡ್ಕೊಂಡ್ಬಿಡಿ. ಆಮೇಲೆ ತಪ್ಪೇನಾದ್ರೂ ಸಬ್ಮಿಟ್ ಮಾಡಿ, ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ನಿಮ್ಮ 8th house ನಲ್ಲಿ 8ನೇ ಮನೆಯಲ್ಲಿ ಸೂರ್ಯ ಮತ್ತೆ ಕುಜ ಒಟ್ಟಿಗೆ ಇದ್ದಾರೆ. ಸೂರ್ಯ 8ನೇ ಮನೆಯಲ್ಲಿ ಅಷ್ಟೊಂದು ಒಳ್ಳೆಯವನಲ್ಲ. ಮತ್ತೆ ಇದು ಜನವರಿ 1ಕ್ಕೆ ಹೇಳಿರೋದ್ರಿಂದ ಫೆಬ್ರವರಿ 15ಕ್ಕೆ ಆಲ್ರೆಡಿ ಸೂರ್ಯ ನಿಮ್ಮ 9ನೇ ಮನೆಗೆ ಹೋಗ್ಬಿಡ್ತಾನೆ. ಅದು ತುಂಬಾ ಒಳ್ಳೆ ಮನೆ ಆಗುತ್ತೆ. ಮತ್ತೆ ನಿಮ್ಮ ವರ್ಕ್ ರಿಲೇಟೆಡ್ ಆಸ್ಪೆಕ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ನೀವು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಕಾರಣಕ್ಕಾಗಿ ಸೂರ್ಯ 8ನೇ ಮನೆ ಇರೋದ್ರಿಂದ ನೀವು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಎಸ್ಪೆಷಲಿ ಸ್ಮಾಲ್ ಹೆಲ್ತ್ ಇಶ್ಯೂಸ್, ಕ್ರೋನಿಕ್ ಇಶ್ಯೂಸ್ ಅಲ್ಲ. ಈಗ ಶೀತ ನೆಗಡಿ ಅಂತದ್ ಬರ್ತದಲ್ಲ, ಅದೇ ತರ ಹೀಟ್ ರಿಲೇಟೆಡ್ ಇಶ್ಯೂಸ್ ನಿಮಗೆ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಸೂರ್ಯ ಅಗ್ನಿಕಾರಕ, ಅವನು ಸೆಜಿಟೇರಿಯಸ್ ಇನ್ನೊಂದು ಅಗ್ನಿತತ್ವ ರಾಶಿ ಇರೋದ್ರಿಂದ ಬಾಡಿ ಹೀಟ್ ಇಶ್ಯೂಸ್ ಇಂದ ನಿಮಗೆ ತೊಂದರೆ ಆಗುತ್ತೆ. ಕಣ್ಣುರಿ ಬರೋದು, ನಿಮ್ಮ ಕಣ್ಣುಗಳಿಗೆ ತುಂಬಾ ಗಮನ ಕೊಡಬೇಕು. ನೀವು ಸ್ಟ್ರೆಸ್ ಮಾಡ್ಕೋಬೇಡಿ. ಕಂಪ್ಯೂಟರ್ಸ್ನ ನೋಡಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಕೆಲಸ ಮಾಡಿ. ಕಣ್ಣನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸಣ್ಣ ಇಶ್ಯೂಸ್ ಇಂದ ಹಾಸ್ಪಿಟಲೈಸ್ ಆಗೋ ಚಾನ್ಸಸ್ ಕೂಡ ಇದೆ. 8ನೇ ಮನೇಲಿ ಸೂರ್ಯ ಇರೋದ್ರಿಂದ ನಿಮಗೆ ಹಿಡ್ಡನ್ ಎನಿಮೀಸ್ ಮತ್ತೆ ಜಾಸ್ತಿ ಆಗ್ತಾರೆ. ಎಸ್ಪೆಷಲಿ ಗೌರ್ಮೆಂಟ್ ಕಡೆಯಿಂದ ಪಿತೂರಿ ನಡೆಯುತ್ತೆ. ನೀವೇನ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದು ನಿಮಗೆ ಸುಪೀರಿಯರ್ಸ್ ಇರ್ತಾರಲ್ಲ, ಅವರು ನಿಮ್ಮ ವಿರುದ್ಧ ಪ್ಲಾನ್ ಮಾಡ್ತಾರೆ ನಿಮ್ಗೆ ಏನಾದ್ರೂ ತೊಂದರೆ ಆಗ್ಬೇಕು ಅಂತ. ಸೊ ಅವರು ಗಮನ ಹರಿಸಿ ಹುಷಾರಾಗಿರಿ, ಎಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯೀಸು. ಆದರೆ ನಿಮಗೆ ಗುರು 9ನೇ ದೃಷ್ಟಿನ ಸೂರ್ಯನ ಮೇಲೆ ಹಾಕ್ತಿದ್ದಾನೆ. ಸೊ ನಿಮಗೆ ಎಷ್ಟು ತೊಂದರೆ ಕೊಡಕ್ ಟ್ರೈ ಮಾಡಿದ್ರು ನಿಮಗೆ ಗುರು ಒಂದ್ ಸ್ವಲ್ಪ ರಕ್ಷಣೆ ಕೊಡ್ತಾನೆ. ಬಟ್ ನೀವು ಗುರು ರಕ್ಷಣೆ ಕೊಡ್ತಾನೆ ಅಂತ ಅಂದ್ಬಿಟ್ಟು ಓವರ್ ಕಾನ್ಫಿಡೆಂಟ್ ಆಗಿ ಏನೇನೋ ಮಾಡಕ್ ಹೋಗಿ ತೊಂದರೆಗಳಿಗೆ ಸಿಕ್ಕಾಕೊಳಕ್ ಹೋಗ್ಬೇಡಿ. ಎಸ್ಪೆಷಲಿ ಗೌರ್ಮೆಂಟ್ ಆಫೀಸಲ್ಲಿ ಇರೋರು ಲಂಚಗಳು ತಗೊಳಕ್ ಹೋದ್ರೆ ಲೋಕಾಯುಕ್ತದ ಕೈಯಲ್ಲಿ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಸಡನ್ ಆಗಿ ಬಂದು ವಿಡಿಯೋ ಮಾಡ್ಕೊಂಡಿರ್ತಾರೆ, ನಿಮಗೆ ಗೊತ್ತೇ ಆಗಿರಲ್ಲ, ಸಿಕ್ಕಾಕೊಂಡಿರ್ತೀರಾ, ಫುಲ್ ಪಬ್ಲಿಸಿಟಿ ಆಗೋಗ್ತೀರಾ. ಹುಷಾರು. ಇನ್ನು ಕುಜ 8ನೇ ಮನೇಲಿ ಇರೋದ್ರಿಂದ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಈಗ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಇನ್ನೇನು ಜನವರಿ ಬಂದ್ರೆ DA ಇನ್ಕ್ರೀಸ್ ಆಗುತ್ತಲ್ಲ, ಸೊ ಆಟೋಮೆಟಿಕ್ ಆಗಿ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಯಾವ್ದಾದ್ರು ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ನಿಮ್ಗೆ ಆಗುತ್ತೆ. ಸಡನ್ ಆಗಿ ಯಾವುದೋ ಒಂದು ನಿಮ್ಗೆ ಸೋರ್ಸ್ ಇದು ಇನ್ಕಮ್ ಇತ್ತು, ಇದು ಹಿಡ್ಡನ್ ಸೋರ್ಸ್ ಅಂತ ನಿಮ್ಗೆ ಗೊತ್ತೇ ಇರಲ್ಲ, ಸಡನ್ ಆಗಿ ಬಂದ್ಬಿಡುತ್ತೆ. ಅದು ಯಾವುದೋ ಒಂದು ಆಸ್ತಿ, ಯಾವುದೋ ಒಂದು ಅಕ್ವೈರ್ ಆಗಿದ್ದ ಪ್ರಾಪರ್ಟಿನ ಯಾವ್ದು ಮರೆತೇ ಹೋಗಿರ್ತೀರಿ, ಅಂಥದ್ದು ನಿಮಗೆ ಬರುತ್ತೆ. ಮತ್ತೆ ನೀವು ತುಂಬಾ ವರ್ಕಹಾಲಿಕ್ ಆಗ್ಬಿಡ್ತೀರಾ ಮಾರ್ಸ್ ಈ ಮನೇಲಿದ್ದಾಗ, ಅಂದ್ರೆ ಕುಜ ಈ ಮನೇಲಿದ್ದಾಗ. ಈ ವರ್ಕಹಾಲಿಕ್ ಆದ್ರೆ ಏನ್ ಪ್ರಾಬ್ಲಮ್ ಅಂತಂದ್ರೆ ನಿಮ್ಮ ಪಾರ್ಟ್ನರ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋ ಕಾರಣ ಅದರಿಂದ ನಿಮ್ಗೆ ಎಕ್ಸ್ಪೆನ್ಸಸ್ ಆಗ್ಬಿಡುತ್ತೆ, ಎಕ್ಸ್ಪೆಂಡಿಚರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಚಿಕ್ಕ ಮಗು ಇದೆ ಅಂತ ತಿಳ್ಕೊಳ್ಳಿ, 3 ವರ್ಷದ್ದು 4 ವರ್ಷದ್ದು, ನಿಮ್ಗೆ ತುಂಬಾ ಹಚ್ಕೊಂಡಿರುತ್ತೆ. ನೀವು ಅದಕ್ಕೆ ಗಮನನೇ ಕೊಡೋದಿಲ್ಲ. ಅಮ್ಮ ನೋಡ್ಕೋತಾಳೆ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀರಾ, ಇಲ್ಲ ಅಪ್ಪ ನೋಡ್ಕೋತಾರೆ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀರಾ ಹೆಂಗಸರು. ಆ ತರ ಆದಾಗ ಆ ಮಗು ಹುಷಾರ್ ತಪ್ಪಿಡುತ್ತೆ, ನಿಮ್ಮ ಇದನ್ನ ಮಿಸ್ ಮಾಡಿಕೊಂಡು ಹುಷಾರ್ ತಪ್ಪಿಡುತ್ತೆ. ಅದರಿಂದ ನಿಮ್ಗೆ ಖರ್ಚಾಗೋ ಚಾನ್ಸಸ್ ಉಂಟು. ಮತ್ತೆ ನೀವು ಡ್ರೈವ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಯಾರು ಈ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಇರ್ತಾರಲ್ಲ, ತುಂಬಾ ಕೇರ್ಫುಲ್ ಆಗಿರಬೇಕು. 8ನೇ ಮನೆಯಲ್ಲಿ ಕುಜ ಸ್ವಲ್ಪ ಆಕ್ಸಿಡೆಂಟ್ ಪ್ರೋನ್ ಬಿಹೇವಿಯರ್ ಕೊಡ್ತಾನೆ. ಇನ್ನು ನೆಕ್ಸ್ಟ್ ಬರುವಂತದ್ದು ಶನಿ ನಿಮ್ಮ 10ನೇ ಮನೆಯಲ್ಲಿ ಇದ್ದಾನೆ. 10ನೇ ಮನೇಲಿ ಶನಿ ಇದ್ದಾಗ ಸ್ವಲ್ಪ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕಾಲಪುರುಷ ಕುಂಡಳಿಯಲ್ಲಿ 10ನೇ ಮನೆ ಕೂಡ ಶನಿ ಇದೇನೆ. ಅವನು ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರಿಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಕೊಡಕ್ಕೆ ಆಟ ಆಡಿಸ್ಬೋದು, ಸ್ವಲ್ಪ ಫಸ್ಟ್ ತುಂಬಾ ಫ್ರಸ್ಟ್ರೇಷನ್ ಕೊಡ್ಬೋದು, ಬಟ್ ಫೈನಲಿ ನಿಮಗೆ ಬೆಸ್ಟ್ ಬೆನಿಫಿಕ್ ರಿಸಲ್ಟ್ಸ್ನೇ ಕೊಡ್ತಾನೆ ಶನಿ 10ನೇ ಮನೆಯಲ್ಲಿರುವಾಗ. ಹಾರ್ಡ್ ವರ್ಕ್ ಮಾಡಿದಷ್ಟು ನಿಮ್ಮ ಫೈನಾನ್ಸ್ ಸ್ಟೇಬಲ್ ಆಗುತ್ತೆ. ಮತ್ತೆ ಇವಾಗ ನೀವು ತುಂಬಾ ಲಾಂಗ್ ಟರ್ಮ್ ಇಂದ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಎಫರ್ಟ್ಸ್ ಆಗ್ತಾನೇ ಇರ್ತೀರಾ ಅಂತ ತಿಳ್ಕೊಳ್ಳಿ. ಅದು ಇವಾಗ ಸ್ವಲ್ಪ ಬಗೆಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಲೇ ಬಗೆಹರಿಯುತ್ತೆ ಅಂತಲ್ಲ, ಈಗ ಬಗೆಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಗುರು 2025ರಲ್ಲಿ ನಿಮಗೆ ಗುರು ಬಲ ಬರುತ್ತಲ್ಲ, ಆ ಟೈಮಲ್ಲಿ ಚೇಂಜ್ ಆಗುತ್ತೆ. ಯಾಕಂದ್ರೆ 2025 ಸೂಪರ್ ಆಗಿರುತ್ತೆ. ಶನಿ ಮತ್ತೆ ಗುರು ಪವರ್ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ 2025 ಸೂಪರ್ ಆಗಿರುತ್ತೆ. ಯಾಕೆಂತಂದ್ರೆ 2025 ಅಲ್ಲಿ ಶನಿ ಮನೆ ಬದಲಾಯಿಸ್ತಾನೆ. ಶನಿ ತುಂಬಾ ಲಾಂಗ್ ಟೈಮ್ ತಗೊಳ್ತಾನೆ, 2.5 ವರ್ಷಕ್ಕೆ ಒಂದು ಮನೆ ಬದಲಾಯಿಸೋದು, ಗುರು 1 ವರ್ಷಕ್ಕೆ ಮನೆ ಬದಲಾಯಿಸೋದು. ಈಗ ಶನಿ ಬದಲಾಯಿಸೋದು 2025ರಲ್ಲಿ. ನಿಮಗೆ 2025ಕ್ಕೆ ಹೋದಾಗ ನಿಮಗೆ ಏನೇನು ಪ್ರತಿಫಲ ಸಿಗಬೇಕು ಈಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ನಿಮ್ಗೆ ಕಾಣಿಸ್ತಾ ಇರುತ್ತೆ ಏನು ನನಗೆ ಪ್ರತಿಫಲ ಸಿಗಬೇಕು, ಓಕೆ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಅಂತ. ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋದು 2025 ಟ್ರಾನ್ಸ್ಫರ್ ಆಗುತ್ತೆ.
ಮತ್ತು ಶನಿ 10ನೇ ಮನೆಯಲ್ಲಿರುವಾಗ ಸ್ವಲ್ಪ ನಿಮ್ಮ ಪಾರ್ಟ್ನರ್ಗೆ ಕಮಿಟ್ಮೆಂಟ್ನ ಚೆಕ್ ಮಾಡ್ತಾನೆ. ಮೊದಲೇ ಶನಿದೇವ ನಿಮ್ಮನ್ನ ಟೆಸ್ಟ್ ಮಾಡೋವಂಥ ಗ್ರಹ, ನಿಮ್ಮನ್ನ ಅಂತಲ್ಲ ಎಲ್ಲರನ್ನೂ ಟೆಸ್ಟ್ ಮಾಡೋವಂಥ ಗ್ರಹ. ಈಸ್ ದ ಜಡ್ಜ್ ಆಫ್ ಕಾಸ್ಮೋಸ್. ಸೊ ಅವ್ನು ನಿಮ್ಮನ್ನು ಜಡ್ಜ್ ಮಾಡ್ತಾನೆ. ಯಾವ ರೀತಿ ಅಂತಂದರೆ ನಿಮಗೆ ಪಾರ್ಟ್ನರ್ ಇದ್ರೂ ನಿಮಗೆ ಬೇರೆ ಪಾರ್ಟ್ನರ್ ಆಸೆ ತೋರಿಸಿ ಹೇಗೆ ನೀವು ರೆಸ್ಪಾಂಡ್ ಮಾಡ್ತೀರಿ ಅನ್ನೋ ಥರ ಚೆಕ್ ಆಗಬಹುದು. ಸೊ ಅಂಥ ವಿಚಾರದಲ್ಲಿ ಹುಷಾರಾಗಿರಿ, ಲಾಯಲ್ ಆಗಿರಿ ನಿಮ್ಮ ಪಾರ್ಟ್ನರ್ಸ್ಗೆ. ನೆಕ್ಸ್ಟ್ ಬರೋ ಅಂಥದ್ದು ರಾಹು 11ನೇ ಮನೆಯಲ್ಲಿ. ಮೇ ಬಿ ಈ ವಿಡಿಯೋದಲ್ಲಿ ನಿಮಗೆ ಬೆಸ್ಟ್ ಪಾರ್ಟ್ ಅಂತ ಅನ್ಸೋದು ಇದೇನೆ. ಯಾಕೆ ಅಂತಂದರೆ ನಾನು ತಂಪ್ನೇನಲ್ಲಿ ಹಾಕಿದ್ದೀನಲ್ಲ ಕೋಟ್ಯಾಧಿಪತಿ ಆಗೋ ಯೋಗ ಅಂತ, ಅದನ್ನು ಕಾರಣ ಮಾಡುವಂಥದ್ದು ಈ ರಾಹುನೇ ನಿಮಗೆ ಅದನ್ನು ಕೊಡೋದು. 11ನೇ ಮನೆಯಲ್ಲಿ ರಾಹು ಇದ್ದರೆ ವಿಂಡ್ ಫಾಲ್ ಆಫ್ ಮನಿ. ರಾಜಕಾರಣದಲ್ಲಿರೋರ್ಗಂತೂ ಎತ್ತಿದ ಕೈ, ಸಡನ್ ಆಗಿ ಮನಿ ಬರ್ತದೆ, ದುಡ್ಡು ಬರ್ತದೆ. ಆದರೆ ಕೆಟ್ಟ ಮಾರ್ಗದಿಂದ ಬರುತ್ತೆ ರಾಜಕಾರಣಿಗಳಿಗೆ, ಆದರೆ ಬೇರೆಯವರಿಗೆ ಒಳ್ಳೆ ಮಾರ್ಗದಲ್ಲೇ ದುಡ್ಡು ಬರುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಯಾವುದೋ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬಗ್ಗೆ ತುಂಬ ಹೊಡೆದಾಡ್ತಾ ಇರ್ತೀರಾ, ಅದು ತುಂಬ ಬೆಲೆ ಬಾಳುತ್ತೆ, ಲಿಟಿಗೇಷನ್ ಆಗೋಗಿರುತ್ತೆ. ಈಗ ಸಾಲ್ವ್ ಆಗುತ್ತೆ ರಾಹು. ನೀವು ಕೇಳಿದ ರೇಟ್ ಕೊಟ್ಬಿಟ್ಟು ಹೋಗ್ತಾನೆ ಅವನು, ಪರ್ಚೇಸ್ ಮಾಡಿರೋನು. ನೀವು ಕೇಳಿದ ರೇಟು ಬೇರೆಯವರು ಅಷ್ಟೊಂದು ಅದು ಬಾಳಲ್ಲ ಅಂತಂದ್ರೆ ಅವ್ನು ಕೊಟ್ಬಿಟ್ಟು ಹೊಟ್ಟೋಗ್ತಾನೆ. ಯಾಕಂದ್ರೆ ಅವ್ನಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ರಾಹು ಆ ರೀತಿ ಕೊಡಿಸ್ತಾನೆ. ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ಆಗುತ್ತೆ ಇವಾಗ. ಮತ್ತೆ ಎಸ್ಪೆಷಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿರೋರು, ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಲಿಕ್ವಿಡ್ ಪ್ರಾಡಕ್ಟ್ಸ್ ಇರ್ತದಲ್ಲ ಅಂಥವ್ರಿಗಂತೂ ವಿಂಡ್ ಫಾಲ್ ಆಫ್ ಮನಿ, ಸಖತ್ ಲಾಭ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋವಂಥದ್ದಾದ್ರೆ ಗುರು ನಿಮ್ಮ 12ನೇ ಮನೇಲಿದ್ದಾನೆ. ಇದು ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡುವಂಥ ಪ್ಲೇಸ್ಮೆಂಟೇನೆ. ಯಾಕೆ ಅಂತಂದರೆ 12ನೇ ಮನೆ ಹೌಸ್ ಆಫ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಹೆಲ್ತ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ನಿಮ್ಮ ಫ್ಯಾಮಿಲಿ. ಅದು ನಿಮ್ಮಿಂದನೇ ಆಗ್ಬೋದು, ಇಲ್ಲ ಆವಾಗಲೇ ಹೇಳಿದ್ದೆ ನೀವು ಕಾನ್ಸಂಟ್ರೇಟ್ ಮಾಡಿಲ್ಲ ಮಕ್ಕಳಿಗೆ ಅಂತಂದರೆ ಅವರು ಕಾಯಿಲೆ ಬೀಳ್ತಾರೆ ಅಂತ, ಆ ಎಕ್ಸ್ಪೆಂಡಿಚರ್ ಇರ್ಬೋದು. ಪ್ಲಸ್ ಕೇತು ಪ್ರೈಮರಿ ಎಜುಕೇಷನಲ್ಲಿ ಮಕ್ಕಳ ವಿಚಾರವಾಗಿ ಎಕ್ಸ್ಪೆಂಡಿಚರ್ ಕೊಡ್ತಿದ್ದಾನೆ. ಸೊ ಎಕ್ಸ್ಪೆಂಡಿಚರ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಮ್ಯಾಸಿವ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ವಿಲ್ ಹ್ಯಾಪನ್ ಇನ್ ದಿಸ್ ಇಯರ್ ಅಂತಂದರೆ ಇನ್ನೇನು ಇವಾಗ ಏಪ್ರಿಲ್ವರೆಗೂ ಅಷ್ಟೇ ಇದು 12ನೇ ಮನೇಲಿರೋದು ಗುರು. ಈಗ ಆಲ್ರೆಡಿ ನಿಮ್ಗೆ ಎಕ್ಸ್ಪೆಂಡಿಚರ್ ಆಗಿರುತ್ತೆ. 2023 ಏಪ್ರಿಲಿಂದ 24ವರೆಗೂ ಆಗ್ತಾ ಇರುತ್ತೆ. ಇನ್ನು 3 ತಿಂಗಳು ಅದನ್ನು ತಡ್ಕೊಂಬಿಡಿ. ಅದಾದ್ಮೇಲೆ 1ನೇ ಮನೆಗೆ ಹೋಗ್ತಾನೆ, ಅವಾಗ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಮತ್ತೆ 12ನೇ ಮನೆಯಲ್ಲಿ ಜುಪಿಟರ್ ಅಂದ್ರೆ ಗುರು ಇರುವಾಗ ನಿಮಗೆ ಫಾರಿನ್ ಕನೆಕ್ಷನ್ಸ್ ಜಾಸ್ತಿ ಆಗುತ್ತೆ. ನಿಮ್ಮ ಅಬ್ರಾಡ್ ಅಲ್ಲಿರೋ ಅಂದ್ರೆ ಆನ್ ಸೈಟ್ ಅಲ್ಲಿರೋ ಮ್ಯಾನೇಜರ್ ಜೊತೆ ನಿಮ್ಮ ರಿಲೇಶನ್ಶಿಪ್ಸ್ ತುಂಬಾ ಚೆನ್ನಾಗಿರುತ್ತೆ, ನೀವು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರೆ. ಮತ್ತೆ 12ನೇ ಮನೇಲಿ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾವೆಗಂಟ್ ಆಗೋಗ್ಬಿಡ್ತೀರಾ, ನೀವು ತುಂಬಾ ಅನಾವಶ್ಯಕ ಖರ್ಚುಗಳು ಮಾಡ್ತೀರಾ. ಬೇಕಾಗಿಲ್ಲ ಅಂತಂದ್ರೂ ಆ ಖರ್ಚುಗಳು ಮಾಡ್ತೀರಾ, ಅದನ್ನು ಅವಾಯ್ಡ್ ಮಾಡಿ. 5ನೇ ದೃಷ್ಟಿ ಗುರುದು ನಿಮ್ಮ ಚಂದ್ರನ ಮೇಲೆ ಬೀಳ್ತಾ ಇದೆ. ಸೊ ನೀವು ಮನೆ ಬಗ್ಗೆ ಪ್ಲಾನ್ ಮಾಡ್ತೀರಿ, ಕಂಫರ್ಟ್ಸ್ ಬಗ್ಗೆ ಅಂತ ಅವಾಗಲೇ ಹೇಳಿದ್ದೆ. ಆ ವಿಚಾರವಾಗಿ ಎಕ್ಸ್ಟ್ರಾವೆಗಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ ಇಂಟೀರಿಯರ್ ಆರ್ಕಿಟೆಕ್ಚರ್ ಡಿಸೈನ್ ಚೇಂಜಸ್ ಎಲ್ಲ. ಇಲ್ಲ ಅಂತಂದ್ರೆ ಸುಮ್ಮನೆ ಮಾಡ್ಕೊಂಡು ಎಕ್ಸ್ಪೆಂಡಿಚರ್ ಬೇರ್ ಮಾಡಕ್ ಹೋಗ್ಬೇಡಿ. ಇನ್ನು 7ನೇ ದೃಷ್ಟಿ ನಿಮ್ಮ 6ನೇ ಮನೆ ಮೇಲೆ ಬೀಳ್ತಾ ಇದೆ. 6ನೇ ಮನೆ ಮೇಲೆ ಗುರು ದೃಷ್ಟಿ ಬಿದ್ದರೆ ಏನಾಗ್ತದೆ ಅಂದರೆ ಸ್ವಲ್ಪ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಬಾಡಿನಲ್ಲಿ. ಮತ್ತು ನಿಮ್ಮ ರುಟೀನ್ ಆಕ್ಟಿವಿಟೀಸ್ ಇದೆಯಲ್ಲ ಅದನ್ನು ಚೆನ್ನಾಗಿ ಪ್ಲಾನ್ ಮಾಡ್ಕೋತೀರಾ ಸ್ವಲ್ಪ. ಮತ್ತು 9ನೇ ದೃಷ್ಟಿ ಬಂದ್ಬಿಟ್ಟು ನಿಮ್ಮ 8ನೇ ಮನೆ ಮೇಲೆ ಬೀಳ್ತಾ ಇದೆ. ಅದು ಸೂರ್ಯನ ಮೇಲೆ ಮತ್ತು ಕುಜನ ಮೇಲೆ ಬೀಳ್ತಾ ಇದೆ. ಆಗಲೇ ನಿಮಗೆ ಹೇಳಿದ್ದೆ ಸೂರ್ಯನಿಂದ ಸ್ವಲ್ಪ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ರಿಲೀಫ್ ಕೊಡ್ತಾನೆ ಗುರು. ಸ್ವಲ್ಪ ರಿಲೀಫ್ ಅಷ್ಟೇ, ತುಂಬ ರಿಲೀಫ್ ಅಲ್ಲ, ನಿಮಗೆ ತಾತ್ಕಾಲಿಕ ರಿಲೀಫ್ ಇದು. ಸೊ ಇದಿಷ್ಟು ಗ್ರಹಗಳ ಪರಿಸ್ಥಿತಿ. ಕನ್ಸಾಲಿಡೇಟ್ ಆಗಿ ನಿಮಗೆ 1 ವರ್ಷದ ಭವಿಷ್ಯ ಹೇಳಬೇಕು ಮೇಲೆ ಮೆನ್ಷನ್ ಮಾಡಿದ ಪಾಯಿಂಟ್ಸ್ ಇಂದ ಅನ್ನೋದಾದ್ರೆ, ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಚಿಲ್ಡ್ರನ್ ಬಗ್ಗೆ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಎಸ್ಪೆಷಲಿ ಹಾರ್ಟು, ಸ್ಟಮಕ್ಕು, ಲಿವರು, ಗಾಲ್ ಬ್ಲಾಡರು. ಇದಿಷ್ಟೇ ನಿಮಗೆ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡುವಂಥ ಪಾಯಿಂಟ್ಸು. ಇನ್ನು ಮಿಕ್ಕಿದ್ದಾದರೆ ನಿಮ್ಮ ವರ್ಕಲ್ಲಿ ಸೂಪರ್ ಇದೆ, ಶನಿ 10ನೇ ಮನೇಲಿದ್ದಾನೆ, ನಿಮಗೆ ತಕ್ಕ ರಿವಾರ್ಡ್ ಸಿಗುತ್ತೆ. ಏನು ಅವಾಯ್ಡ್ ಮಾಡ್ತಿದ್ರೆ ಅದು ಸ್ವಲ್ಪ ಸಮಯ ತಡಿಬೇಕು. ನೀವು ನಿಮ್ಮ ಎಫರ್ಟ್ಸ್ನ ಕಂಟಿನ್ಯೂ ಮಾಡಿ, ನಿಮಗೆ ಡೆಫಿನೆಟ್ಲಿ ಬೆನಿಫಿಟ್ಸ್ ಆಗುತ್ತೆ. ಮತ್ತೆ ರಾಹು ಇಂದ ಕೋಟ್ಯಾಧಿಪತಿ ಯೋಗ, ಡೆಫಿನೆಟ್ಲಿ ವಿಂಡ್ ಫಾಲ್ ಆಫ್ ಮನಿ ಇನ್ ಬಿಸ್ನೆಸ್ ಆರ್ ಥ್ರೂ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆರ್ ಥ್ರೂ ಸಮ್ ಮೀನ್ಸ್, ಇಲ್ಲಿಗಲ್ ಮೀನ್ಸ್ ಕೂಡ ಆಗಿರ್ಬೋದು. ಮಾಸಿವ್ ಗೇನ್ಸ್ ಆಗೇ ಆಗತ್ತೆ. ಸೊ ವೃಷಭ ರಾಶಿಯವರು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೆಲ್ತ್ ವೈಸ್ ಫಿಟ್ ಆಗಿರಿ, ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಮತ್ತೆ ಟಾರಸ್ ಅಂದ್ರೆ ವೃಷಭ ರಾಶಿಯವರು ಫಸ್ಟ್ ಆಫ್ ಆಲ್ ಅವರು ಭೂತತ್ವ ರಾಶಿ. ಅವರು ಸ್ಟೇಬಲ್ ಮೈಂಡೆಡ್ ಇರ್ತಾರೆ, ಅವ್ರು ಫಿಕಲ್ ಮೈಂಡೆಡ್ ಇರಲ್ಲ, ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತಾರಲ್ಲ ಆ ಥರ ಇರುತ್ತೆ. ಆದರೆ ನೆಗೆಟಿವ್ ಕನ್ನೋಟೇಷನ್ ಅಲ್ಲ, ಇವರು ಸ್ಟೇಬಲ್ ಆಗಿರ್ತಾರೆ. ಬಂದಿದ್ದು ಬರಲಿ ಬಿಡು, ನಾನು ಫೇಸ್ ಮಾಡ್ತೀನಿ ಅನ್ನೋ ರೀತಿ ಇರ್ತಾರೆ. ಸೊ ಇದು 2024 ವೃಷಭ ರಾಶಿ ಭವಿಷ್ಯ. ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಅಪ್ಡೇಟ್ ಸಿಗುತ್ತೆ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ಗಳನ್ನ ತರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.